ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುರ್ಚಿ ಇನ್ನೂ 10 ದಿನದ ಮಟ್ಟಿಗೆ ಸೇಫ್ ಆಗಿದೆ. ಆದರೆ ಸಿದ್ದರಾಮಯ್ಯ ಸುತ್ತ ಇರೋ ಕಾಂಗ್ರೆಸ್ ಮಂದಿ ರಣಹದ್ದುಗಳ ತರಹ ಸಿಎಂ ಕುರ್ಚಿಯನ್ನು ತಿಂದು ಹಾಕೋದಕ್ಕೆ ಕಾಯ್ತಾ ಇದ್ದಾರೆ. ಇದರ ಅರ್ಥ ಏನಂದ್ರೆ, ಹೈಕಮಾಂಡ್ ಸ್ಪಷ್ಟವಾಗಿ ನಿರ್ಧಾರ ಮಾಡಿ ಆಗಿದೆ. ರಾಜ್ಯಪಾಲರು ನೀಡಿರೋ ಪ್ರಾಸಿಕ್ಯೂಷನ್ ಪರ್ಮಿಷನ್ಗೆ ಕೋರ್ಟ್ ಮುಖಾಂತರ ಒಪ್ಪಿಗೆ ಸಿಕ್ಕಿದ್ದೇ ಆದರೆ ಸಿದ್ದರಾಮಯ್ಯ ಸೀಟ್ ಬಿಟ್ಟು ಇಳಿಬೇಕು ಅಂತ. ನಿನ್ನೆನೇ ಕೋರ್ಟ್ ಜಡ್ಜ್ಮೆಂಟ್ ಬಂದ್ಬಿಡುತ್ತೆ, ಸಿದ್ದರಾಮಯ್ಯ ವಿರುದ್ಧ ಆದೇಶ ಬರುತ್ತೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತ ಬಕಪಕ್ಷಿಗಳ ತರಹ ಕಾದು ಕೂತಿದ್ದವರು ಬಿಜೆಪಿ ಅಲ್ಲ, ಕಾಂಗ್ರೆಸ್ ಅವರು. ಸತೀಶ್ ಜಾರಕಿಹೊಳಿ, ಕೆಜೆ ಜಾರ್ಜ್, ಪರಮೇಶ್ವರ್, ಮಲ್ಲಿಕಾರ್ಜುನ ಖರ್ಗೆ, ಎಂಬಿ ಪಾಟೀಲ್, ಜಮೀರ್ ಅಹಮದ್, ಕೆಎಚ್ ಮುನಿಯಪ್ಪ, ಅಬ್ಬಬ್ಬಾ ಕ್ಯೂ ಉದ್ದಾಗ್ತಾನೇ ಹೋಗ್ತಿದೆ. ಈ ಕ್ಯೂಗೆ ಈಗ ಲೇಟೆಸ್ಟ್ ಸೇರ್ಪಡೆ ಅಂದರೆ ಅದು ಆರ್.ವಿ. ದೇಶಪಾಂಡೆ. ತಮಾಷೆ ಅಂದರೆ, ಈ ಲಿಸ್ಟ್ ನೋಡಿ ತಲೆ ಕೆಟ್ಟಿದ್ದು ಸಿದ್ದರಾಮಯ್ಯ ಅವರಿಗಲ್ಲ, ತಲೆ ಕೆಟ್ಟಿದ್ದು ಡಿ.ಕೆ. ಶಿವಕುಮಾರ್ ಅವರಿಗೆ. ವೀಕ್ಷಕರೇ, ಸಿದ್ದರಾಮಯ್ಯ ಅವರ ಕುರ್ಚಿ ಕೆಳಗೆ ಪಟಾಕಿ ಇಟ್ಟಿರೋದು ಡಿ.ಕೆ. ಶಿವಕುಮಾರ್ ಅವರೇ ಅನ್ನೋದ್ರಲ್ಲಿ ಯಾವ ಅನುಮಾನ ಕೂಡ ಉಳಿದಿಲ್ಲ. ಆದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಭಾರೀ ವಿಶ್ವಾಸ ಇತ್ತು, ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಿದ್ರೆ ನಾನೇ ಸಿಎಂ ಅಂತ. ಅದೇ ರೀತಿ ಸಿದ್ದರಾಮಯ್ಯನಿಗೂ ಗೊತ್ತಿತ್ತು, ನನ್ನನ್ನು ಇಳಿಸೋದಕ್ಕೆ ಹಿಂಬಾಗಿಲಿನಿಂದ ಬಿಜೆಪಿಯನ್ನ ಆರ್.ಟಿ.ಐ ಕಾರ್ಯಕರ್ತರನ್ನ ಎಲ್ಲರನ್ನ ಚೂ ಬಿಡ್ತಿರೋದೇ ಡಿ.ಕೆ. ಶಿವಕುಮಾರ್ ಅಂತ. ಸಿದ್ದು ಸ್ಟ್ರಾಟಜಿ ಏನಿತ್ತಂದ್ರೆ, ನಂದು ಒಂದು ಕಣ್ಣು ಹೋದ್ರೂ ಓಕೆ, ಡಿ.ಕೆ.ಶಿಯ 2 ಕಣ್ಣು ಹೋಗಬೇಕು ಅಂತ. ಐ ಮೀನ್, ನಾನು ಸಿಎಂ ಕುರ್ಚಿಯಿಂದ ಇಳಿಯೋದು ಓಕೆ, ಬಟ್ ಡಿ.ಕೆ.ಶಿಗೆ ಕುರ್ಚಿ ಸಿಗಬಾರ್ದು ಅನ್ನೋದು ಸಿದ್ದರಾಮಯ್ಯನವರ ತಂತ್ರ. ಇದೇ ಕಾರಣಕ್ಕೆ ಸಿದ್ದು ಹೈಕಮಾಂಡ್ ಮುಂದೆ ತಮ್ಮ ಬಲ ತೋರಿಸಿ ಬಂದಿರೋದು. ನನ್ನನ್ನು ಇಳಿಸಿದ್ರೆ ನಾನು ಹೇಳಿದವರೇ ಸಿಎಂ ಆಗಬೇಕು, ಒಪ್ಪಿಲ್ಲ ಅಂದರೆ ಮಿನಿಮಮ್ 30ರಿಂದ 40 MLAಗಳು ನನ್ನ ಕಡೆ ಇದ್ದಾರೆ, ಸರ್ಕಾರ ಬಿದ್ದೋಗುತ್ತೆ, ನಂಗೂ ಇಲ್ಲ, ನಿಮಗೂ ಇಲ್ಲ, ಯಾರಿಗೂ ಇಲ್ಲ, ಏನು ಮಾಡ್ತೀರಿ ನೋಡಿ ಅಂತ ಸಿದ್ದು ಹೈಕಮಾಂಡ್ಗೆ ಧಮಕಿ ಹಾಕಿದ್ದಾರೆ. ಇಷ್ಟಕ್ಕೂ ಸಿದ್ದು ಕಡೆ ಕ್ಯಾಂಡಿಡೇಟ್ಸ್ ಯಾರು? ಕೆಜೆ ಜಾರ್ಜ್ ಅಥವಾ ಸತೀಶ್ ಜಾರಕಿಹೊಳಿ. ಸಿದ್ದು ಚಾಪೆ ಕೆಳಗೆ ನುಸುಳಿದ್ರೆ ಹೈಕಮಾಂಡ್ ಇನ್ನೂ ಕಿಲಾಡಿ ನೇರವಾಗಿ ರಂಗೋಲಿ ಕೆಳಗೆ ತೂರಿಬಿಡ್ತು. ಇದೇ ಚಾನ್ಸ್ ಅಂದ್ಕೊಂಡು ದಲಿತ ಸಿಎಂ ಮಾಡೋ ಪ್ಲಾನ್ ರೆಡಿ ಮಾಡಿಬಿಡ್ತು. ಪರಮೇಶ್ವರ್ಗೆ ಪ್ರಪೋಸಲ್ ಬಂತು. ಪರಮೇಶ್ವರ್ ಕೂಡ ಬಹು ವರ್ಷಗಳ ಆಕಾಂಕ್ಷಿ. ಆದರೆ ಅವರಿಗೆ ಈ ಸ್ಟಾಪ್ ಗ್ಯಾಪ್ ಸಿಎಂ ಆಗೋದಕ್ಕೆ ಇಷ್ಟನೇ ಇಲ್ಲ. ಖರ್ಗೆ ಸಾಹೇಬ್ರಿಗೂ ಇದೇ ಬೇಕಿತ್ತು, ಪ್ರಪೋಸಲ್ ಕೊಟ್ಟಾಗೂ ಇರಬೇಕು, ಒಪ್ಕೊಳ್ಬಾರ್ದು. ಆಗ ಖರ್ಗೆ ಸಾಹೇಬ್ರು ತಮ್ಮನ್ನ ತಾವೇ ನಾಮಿನೇಟ್ ಮಾಡ್ಕೊಂಡು ಬಿಟ್ರು. ದಲಿತ ಸಿಎಂ ಅನ್ನೋದು ಯಾವತ್ತಿಗೂ ಚೆಕ್ಮೇಟ್ ನಡೆ. ಅದನ್ನ ವಿರೋಧಿಸಿದ್ರೆ ದಲಿತ ವಿರೋಧಿ ಅಂತ ಅನಿಸ್ಕೊಂಡು ಬಿಡ್ತಾರೆ. ಸೊ ಎಲ್ಲರೂ ಗಪ್ಚುಪ್ಪಾಗೋ ತರಹ ಆಗ್ಬಿಡ್ತು. ಸಿದ್ದರಾಮಯ್ಯ ಮಾತ್ರ ಅಲ್ಲ, ಬೇರೆ ಆಕಾಂಕ್ಷಿಗಳು ಕೂಡ ಬಾಯಿ ಮುಚ್ಕೊಂಡು ಬಿಟ್ರು. ಎಲ್ಲರೂ ಸೈಲೆಂಟ್ ಆಗಬಹುದು. ಆದರೆ ಡಿ.ಕೆ.ಶಿಗೆ ಸೈಲೆಂಟ್ ಆಗೋದಕ್ಕೆ ಸಾಧ್ಯ? ಅಖಾಡ ಸಿದ್ಧ ಮಾಡಿರೋದು ಡಿ.ಕೆ.ಶಿನೇ. ಸಿದ್ದರಾಮಯ್ಯನನ್ನ ಇಳಿಸ್ತಾ ಇರೋದು ಡಿ.ಕೆ.ಶಿ. ಆದರೆ ಕಾಗೆಗೂಡಲ್ಲಿ ಕೋಗಿಲೆ ಮೊಟ್ಟೆ ಇಡೋಕೆ ಬಂದ್ರೆ ಡಿ.ಕೆ.ಶಿ ಬಿಡ್ತಾರಾ? ಅಸ್ತ್ರ ಸಿದ್ಧ ಮಾಡೇ ಬಿಟ್ರು. ಸಿದ್ದರಾಮಯ್ಯ ವಿರುದ್ಧ ರೆಡಿ ಮಾಡಿದ್ದ ಸೇಮ್ ಟು ಸೇಮ್ ಅಸ್ತ್ರವನ್ನೇ ಖರ್ಗೆ ವಿರುದ್ಧ ಕೂಡ ರೆಡಿ ಮಾಡಿದ್ರು. ಇದರಲ್ಲಿ ಒಂದೇ ಏಟಿಗೆ 2 ಹಕ್ಕಿನ ಹೊಡೆದಾಗ್ಬಿಟ್ರು ಡಿ.ಕೆ.ಶಿ ಅವರು. KIADB ಹಗರಣ. ಎಸ್, ಡಿ.ಕೆ.ಶಿ ಯಥಾ ಪ್ರಕಾರ ತಾವು ತೆರೆಮೆರೆಯಲ್ಲಿ ನಿಂತ್ಕೊಂಡು ಖರ್ಗೆ ಮತ್ತು ಎಂಬಿ ಪಾಟೀಲ್ ವಿರುದ್ಧ ಈ KIADB ಹಗರಣವನ್ನ ಮುನ್ನೆಲೆಗೆ ತಂದರು. 5 ಎಕರೆ ಜಮೀನು ಅಕ್ರಮ ಖರೀದಿ ಆರೋಪದಲ್ಲಿ ಈಗ ಖರ್ಗೆ ಲಾಕ್ ಆಗಿದ್ದಾರೆ. ರಾಜ್ಯಪಾಲರ ಟೇಬಲಿಗೆ ಹೋಗಿರೋ ಈ ಪ್ರಕರಣಕ್ಕೆ ರಾಜ್ಯಪಾಲರು ವಿವರಣೆ ಕೂಡ ಕೇಳಿದ್ದಾರೆ. ಇದು ಸಹ ಪ್ರಾಸಿಕ್ಯೂಷನ್ ಲೆವೆಲ್ಗೆ ಹೋಗೋ ಎಲ್ಲ ಸಾಧ್ಯತೆ ಇದೆ. ದಟ್ ಮೀನ್ಸ್ ವಿರೋಧಿಗಳನ್ನ ಒಬ್ಬರೊಬ್ಬರನ್ನಾಗಿ ಅಡ್ಡ ಮಲಗಿಸ್ತಾ ತಮ್ಮ ಹಾದಿಯನ್ನ ಸುಗಮ ಮಾಡ್ಕೋತಾ ಇದ್ದಾರೆ ಡಿ.ಕೆ.ಶಿ ಅವರು. ಆದರೆ ಒಂದ್ ಕಡೆ ಶತ್ರುಗಳನ್ನ ಮುಗಿಸ್ತಾ ಇದ್ರೆ ಇನ್ನೊಂದು ಕಡೆ ಹೊಸ ಶತ್ರು ಹುಡ್ಕೋತಾ ಇದ್ದಾರೆ. ಸಿದ್ದರಾಮಯ್ಯನ ಶಿಷ್ಯ ಜಮೀರ್ ಅಹಮದ್ ಖಾನ್
ತಾನೂ ಸಿಎಂ ಹುದ್ದೆಗೆ ಸ್ಪರ್ಧಿ ಅಂತ ಹೇಳಿಕೆ ಕೊಟ್ಟಾಯ್ತು. ತಪ್ಪೇನಿದೆ, ಆಸೆ ಕೂಡ ತಪ್ಪೇನಿದೆ. ನನಗೂ ಆಸೆ ಇದೆ, ನಿಮಗೂ ಆಸೆ ಇರಲ್ವಾ? ನಿಮ್ಮ ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ಯಾರು ಆಸೆ? ಕೋನ್ ರೆಡ್ಡಿ ಸಾಹೇಬ್ರಿಗೆ ಆಸೆ ಇರಲ್ವಾ? ತಪ್ಪೇನಿದೆ, ಆಸೆ ಕೂಡ ತಪ್ಪೇನಿದೆ. ನನಗೂ ಆಸೆ ಇದೆ, ನಿಮಗೂ ಆಸೆ ಇರಲ್ವಾ? ನಿಮ್ಮ ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ಯಾರು ಆಸೆ? ಕೋನ್ ರೆಡ್ಡಿ ಸಾಹೇಬ್ರಿಗೆ ಆಸೆ ಇರಲ್ವಾ? ಎಲ್ಲರಿಗೂ ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇದೆ. ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಅಂದ್ರೆ ನಮ್ಮಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಸದ್ಯಕ್ಕೆ. ಇದರ ಬೆನ್ನಲ್ಲೇ ಈಗ ಹೊಸ ಎಂಟ್ರಿ. RV ದೇಶಪಾಂಡೆ, ಕಾಂಗ್ರೆಸ್ನ ಹಿರಿಯ ನಾಯಕ ದೇಶಪಾಂಡೆ ಈಗ ತಾವು ಆಕಾಂಕ್ಷಿ ಅಂತ ಬಹಿರಂಗ ಹೇಳಿಕೆ ಕೊಟ್ಟಿದ್ದಾರೆ. ಆದ್ರೆ ಈಗ ಮುಖ್ಯಮಂತ್ರಿ ಆಗ್ಬೇಕು, ಸಚಿವ ಏನಾಗಬೇಕು ನನಗೆ ಆಸೆ ಆಗಿರ್ಬೇಕು. ನಿಮ್ಮಂತ ಜನರಿಗೆ ಆಸೆ ಅದೆಲ್ಲ ಆಗ್ಬೇಕು. ಮುಖ್ಯಮಂತ್ರಿ ಅದಾರೆ, ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗಿದ್ದಾರೆ. ಅದ್ರ ಬಗ್ಗೆ ಯಾವ ಬದಲಾವಣೆ ಇಲ್ಲ. ಒಂದು ವೇಳೆ ಅವಕಾಶ ಸಿಕ್ಕರೆ ನಿಮ್ಗೆ ಆಗ್ತೀರಾ ಸರ್? ಹೈಕಮಾಂಡ್ ಅವಕಾಶ ಸಿಕ್ಕರೆ ನೋಡಿ ಸಿದ್ದರಾಮಯ್ಯ ಕೇಳ್ಬೇಕಲ್ಲ, ಅವನು ಪರ್ಮಿಟ್ ಕೊಡ್ಬೇಕಲ್ಲ, ನನ್ನ ಫ್ರೆಂಡ್ ಅವ. ಆದ್ರೆ ದೇಶಪಾಂಡೆ ಮತ್ತು ಜಮೀರ್ ಅವರ ಹೇಳಿಕೆ ನೋಡಿದ್ರೆ ಇಲ್ಲಿ ಇವರಿಬ್ಬರಿಗೂ ಸಿದ್ದರಾಮಯ್ಯ ಇಳೀಲಿ, ತಾವು ಸಿಎಂ ಆಗ್ಬಹುದು ಅನ್ನೋ ಆಸೆ ಇದಾಗಿಲ್ಲ. DKಶಿಗೆ ಉರಿಸ್ಬೇಕು ಅಂತ ಸಿದ್ದರಾಮಯ್ಯನೇ ಮಾಡ್ತಾ ಇರೋ ಕೌಂಟರ್ ಸ್ಟ್ರಾಟಜಿ ಇದು ಅಂತ ಅನಿಸ್ತಾ ಇದೆ. DK ಶಿವಕುಮಾರ್ ಮೊನ್ನೆ ಅಷ್ಟೇ CBI ಇಕ್ಕಳದಿಂದ ತಾತ್ಕಾಲಿಕವಾಗಿ ತಪ್ಪಿಸ್ಕೊಂಡಿದ್ದಾರೆ. ಹೈಕಮಾಂಡ್ ಕೊಟ್ಟಿರೋ ಮಾತಿನ ಪ್ರಕಾರ 2.5 ವರ್ಷ ಸಿಎಂ ಆಗಲೇಬೇಕು. ಆ ಟೈಮಲ್ಲಿ ಇಡೀ ರಾಜ್ಯದಲ್ಲಿ ಜನಪ್ರಿಯತೆ ಗಳಿಸಿ ಮುಂದಿನ ಟರ್ಮಲ್ಲಿ ಪೂರ್ತಿ 5 ವರ್ಷ ಸಿಎಂ ಆಗಬೇಕು ಅಂತೆಲ್ಲ ದುರಾಲೋಚನೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ DKಶಿ. ಹೀಗಿರುವಾಗ ಸಿದ್ದರಾಮಯ್ಯನ ಜಾಗಕ್ಕೆ ಬೇರೆ ಯಾರನ್ನೋ ತಂದು ಕೂರಿಸಿದ್ರೆ DKಶಿಯ ಕನಸು ನುಚ್ಚು ನೂರಾಗೋದಿಲ್ವಾ? ಅದಕ್ಕೆ ಈಗ DKಶಿ ಎಲ್ಲ ಕಡೆ ಒಂದು ಡೈಲಾಗ್ ತೇಲಿ ಬಿಡ್ತಾ ಇದ್ದಾರೆ. ಸಿಎಂ ಕುರ್ಚಿ ಖಾಲಿ ಇಲ್ಲ, ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ. ಚೀಫ್ ಮಿನಿಸ್ಟರ್ ಪೋಸ್ಟ್ ಖಾಲಿ ಇಲ್ಲ, ಚೀಫ್ ಮಿನಿಸ್ಟರ್ ಪೋಸ್ಟ್ ಖಾಲಿ ಇಲ್ಲ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಇದೆ. ಚೀಫ್ ಮಿನಿಸ್ಟರ್ ಅಲ್ಲಿ ಪೋಸ್ಟ್ ಖಾಲಿ ಆಗಿದ್ರೆ ಮಾತಾಡಬಹುದಾಗಿತ್ತು. ಯಾವ ಕಾರಣಕ್ಕೂ ಚೀಫ್ ಮಿನಿಸ್ಟರ್ ತನಗೆ ಏನು ಒಂದು ಅವಕಾಶ ಇದೆ ಅದರಲ್ಲಿ ಅವರು ಮುಂದುವರಿತಾರೆ. ಅದರ ಅರ್ಥ ಏನಂದ್ರೆ ಅದು ಆಲ್ರೆಡಿ ರಿಸರ್ವ್ ಆಗಿದೆ. ಸಿದ್ದರಾಮಯ್ಯ ಅವರಿಗೆ 2.5 ವರ್ಷ, ನಂಗೆ 2.5 ವರ್ಷ ಅಂತ ರಿಸರ್ವ್ ಆಗಿದೆ. ಒಂದು ವೇಳೆ ಸಿದ್ದರಾಮಯ್ಯ ಬೇಗ ಸೀಟ್ ಬಿಡೋ ಪರಿಸ್ಥಿತಿ ಬಂದ್ರೆ ಮಿಕ್ಕಿರೋ ಟರ್ಮ್ ಫುಲ್ ನಂದೆ, ಬೇರೆ ಯಾರಿಗೂ ಈ ಸೀಟ್ ಸಿಗೋ ಚಾನ್ಸೇ ಇಲ್ಲ. ಇದು DKಶಿ ನೀಡ್ತಾ ಇರುವಂತಹ ಸಂದೇಶ. ಹೈಕಮಾಂಡ್ನ ಪ್ರಾಮಿಸ್ ಪ್ರಕಾರ DKಶಿಗೆ ಸಿಎಂ ಕುರ್ಚಿ ಸಿಗೋದು 2025 ಅಕ್ಟೋಬರ್ ನಂತರ. ಆದರೆ ಅಕಸ್ಮಾತ್ ಸಿದ್ದರಾಮಯ್ಯ ಈಗಲೇ ರಾಜೀನಾಮೆ ಕೊಟ್ಟು ಆ ಜಾಗಕ್ಕೆ 2025 ಅಕ್ಟೋಬರ್ ತನಕ ಬೇರೆ ಸಿಎಂ ನೇಮಕ ಆಗ್ಬಿಡ್ತು ಅಂದ್ಕೊಳ್ಳಿ. ಆ ಸಿಎಂ ಏನಾದರೂ ನಾನು ಬಿಟ್ಕೊಡಲ್ಲ ಅಂತ ಹಠ ಹಿಡಿದ್ರೆ ಏನು ಮಾಡೋದು? ಆ ಜಾಗಕ್ಕೆ ಖರ್ಗೆ ತರದವರು ಬಂದು ಕೂತ್ಬಿಟ್ರೆ ಜಾತಿ ಬಲ ಕೆಲಸ ಮಾಡಿಬಿಡುತ್ತೆ. ನನ್ನ ಕನಸು ನುಚ್ಚು ನೂರಾಗತ್ತೆ ಅನ್ನೋ ಆತಂಕ DKಶಿಯನ್ನ ಕಾಡ್ತಾ ಇದೆ. ಹೀಗಾಗಿ DKಶಿ ತಮ್ಮ ಇಷ್ಟು ದಿನಗಳ ಎಫರ್ಟ್ ಮತ್ತು ತಂತ್ರ ವೇಸ್ಟ್ ಆಗಬಾರ್ದು ಅಂತ ಸರ್ವ ಪ್ರಯತ್ನವನ್ನೂ ಮಾಡ್ತಾ ಇದ್ದಾರೆ. ತಮ್ಮ ಎದುರು ಬರ್ತಾ ಇರೋ ಸಿಎಂ ಆಕಾಂಕ್ಷಿಗಳನ್ನ, ಶತ್ರುಗಳನ್ನ 1 by 1 ಕ್ಲಿಯರ್ ಮಾಡ್ತಾ ಇದ್ದಾರೆ. ಕೆಲವರಂತೂ ಸಿಎಂ ಕುರ್ಚಿ ಬಗ್ಗೆ ಆಸೆ ತೋರಿಸ್ಕೊಳ್ಳೋದಕ್ಕೆ ಭಯ ಪಡ್ತಾ ಇದ್ದಾರೆ. ಎಲ್ಲಿ ತಾವು ತಮ್ಮ ಆಸೆ ತೋರಿಸ್ಕೊಂಡ್ರೆ ತಮ್ದು ಯಾವುದಾದ್ರೂ ಹಗಣ ಹೊರಗೆ ಬಂದ್ಬಿಡುತ್ತೋ ಏನೋ ಅಂತ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸಿದ್ದರಾಮಯ್ಯ ಸೀಟಿಂದ ಇಳಿಯೋದನ್ನ ಇಡೀ ಕಾಂಗ್ರೆಸ್ಸೇ ಕಾಯ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನನ್ನ ಕಾಪಾಡೋದಕ್ಕೆ ಕೋರ್ಟ್ನಿಂದ ಮಾತ್ರ ಸಾಧ್ಯ. ಕೋಟಿ ಲಾಯರ್ ಅಭಿಷೇಕ್ ಸಿಂಘ್ವಿ ಅವರೇ ಸಿದ್ದರಾಮಯ್ಯನ ಕುರ್ಚಿ ಉಳಿಸ್ಕೊಡ್ಬೇಕು. ಕೋರ್ಟ್ ಏನಾದರೂ 12ನೇ ತಾರೀಕು ಸಿದ್ದರಾಮಯ್ಯ ಪರ ತೀರ್ಪು ಕೊಟ್ರೆ ಸಿದ್ದರಾಮಯ್ಯ ಆಂತರಿಕ ಶತ್ರುಗಳನ್ನು ಸೋಲಿಸಿದ ಹಾಗೆ ಆಗತ್ತೆ. ಆದರೆ ಅಲ್ಲಿಂದ ಮುಂದೆ DK ಶಿವಕುಮಾರ್ ಅವರಿಗೆ ಶನಿ ದೆಸೆ ಶುರುವಾಗುತ್ತೆ. ಸಿದ್ದರಾಮಯ್ಯ ತಮ್ಮ ವರಸೆ ತೋರಿಸೋದಕ್ಕೆ ಶುರು ಮಾಡ್ತಾರೆ. 2.5 ವರ್ಷ ನನ್ನನ್ನು ನೆಮ್ಮದಿಯಾಗಿ ಸಿಎಂ ಸೀಟಲ್ಲಿ ಕೂರೋದಕ್ಕೆ ಬಿಡಲ್ಲ ಅಂತೀಯ? ಈಗ ನೋಡು 5 ವರ್ಷ ನಾನೇ ಸಿಎಂ ಆಗಿರ್ತೀನಿ, ಅದು ಹೇಗೆ ತಡೀತೀಯ ನೋಡೋಣ ಅಂತ ಸಿದ್ದು ಚಾಲೆಂಜಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ. ರಾಜಕೀಯ ಇಂಟ್ರೆಸ್ಟಿಂಗ್ ಅನ್ಸೋದು ಇದಕ್ಕೆ ಅಲ್ವಾ? ಬಟ್ ಇದೆಲ್ಲದರ ನಡುವೆ ರಾಜ್ಯದ ಅಭಿವೃದ್ಧಿ ಸೊರಗ್ತಾ ಇದೆ, ಜನರು ನಲುಗ್ತಾ ಇದ್ದಾರೆ ಅನ್ನೋದೊಂದೇ ಬೇಸರದ ವಿಷಯ.
ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.